ನಮಸ್ಕಾರ ಎಲ್ರಿಗೂ. ಇವತ್ತು ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡಿಕೊಂಡು ಬಾಗಿಲಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿದೆ. ಅದಾದ ನಂತರ ಅಂಗಳಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿದೆ. ಇವತ್ತು ನಮ್ಮ ಮನೆಯವರೇ ಎಲ್ಲ ಪೂಜೆ ಮಾಡಿದರು. ನಾನಿವತ್ತು ತಿಂಡಿ ಬಂದುಬಿಟ್ಟು ಪಡ್ಡು ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಮಗನ ಸ್ಕೂಲ್ ಸ್ನ್ಯಾಕ್ಸ್ಗೂ ಎರಡಕ್ಕೂ ಆಗುತ್ತೆ ಅಂತೇಳಿ ನಾನಿಲ್ಲಿ ಮೊದಲಿಗೆ ಪಡ್ಡು ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟ್ನ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಸೋಡಾ, 2 ಮೆಣಸಿನಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಹಾಗೆ ಪಡ್ಡು ಹಂಚಿಗೆ ಹಾಕೋದಕ್ಕೆ ಸ್ವಲ್ಪ ಎಣ್ಣೆ. ನಾನಿಲ್ಲಿ ಮೊದಲಿಗೆ ಮತ್ತು ಹಸಿಮೆಣಸಿನಕಾಯಿ, ಹಾಗೆ ಈರುಳ್ಳಿ ಮತ್ತು ಕರಿಬೇವು, ಹಾಗೆ ಚಿಕ್ಕದಾಗಿ ತುರಿದಿಟ್ಕೊಂಡಿರೋ ಕ್ಯಾರೆಟನ್ನು ಹಾಕಿ ಆನಂತರ ಒಂದು ಚಿಟಿಕೆ ಸೋಡಾ ಮತ್ತು ರುಚಿಗೆ ತಕ್ಕಷ್ಟೇ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರ ಕೊತ್ತಂಬರಿ ಇರಲಿಲ್ಲ, ನಿಮ್ಮ ಮನೇಲಿ ಇದ್ದಿದ್ದರೆ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಂದು ಸೈಡು ಹಂಚು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಹಂಚಿದ ಕಾದ ನಂತರ ಪಡ್ಡು ಹಂಚಿಗೆಲ್ಲ ಎಣ್ಣೆ ಹಾಕಿ ಇವಾಗ ನಾನಿಲ್ಲಿ ಒಂದೊಂದಾಗೆ ಪಡ್ಡುಗಳನ್ನ ಹಾಕ್ತಿದ್ದೀನಿ. ಇದೇ ಥರ ಎಲ್ಲ ಪಡ್ಡುಗಳನ್ನು ಹಾಕಿದ ನಂತರ ಒಂದು ಲಿಡ್ಡಿಂದ ಕ್ಲೋಸ್ ಮಾಡಬೇಕು. ಹಾಗಿದ್ರೆ ಬೇಗ ಬೇಯುತ್ತೆ, ಚೆನ್ನಾಗಿ ಬೆಂದಿರುತ್ತೆ, ಟೈಮನ್ನು ಉಳಿಯುತ್ತೆ ಅಂತೇಳಿ. ಅದಾದ ನಂತರ ಇದು ಒಂದು ಸೈಡು ಬೆಂದಿದ್ದಾದ ನಂತರ ಇನ್ನೊಂದು ಸೈಡಲ್ಲೂ ಇದೇ ಥರ ಬೇಯಿಸ್ಕೋಬೇಕು. ಎಲ್ಲ ಪಡ್ಡುಗಳು ಚೆನ್ನಾಗಿ ಬೆಂದ ನಂತರ ತೆಕ್ಕೊಳ್ಬೇಕು. ಇದಾದಮೇಲೆ ನಾನಿವತ್ತು ನನ್ನ ಮಗನ ಸ್ನ್ಯಾಕ್ಸಿಗೆ ಬಂದುಬಿಟ್ಟು ಬನಾನಾ ಮತ್ತು ಪಡ್ಡುಗಳನ್ನ ಇಟ್ಟು ಪ್ಯಾಕ್ ಮಾಡಿದೆ. ನನ್ನ ಮಗನಿಗೆಲ್ಲ ಸ್ನಾನ ಮಾಡಿಸಿದಾದ್ಮೇಲೆ ನಾನೇ ತಿಂಡಿ ತಿನ್ನಿಸ್ದೆ. ಅವನಿಗೆ ತಿಂಡಿ ತಿನ್ನಿಸಿ ಯೂನಿಫಾರ್ಮ್ ಹಾಕಿ ಎಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಇವತ್ತಿಂದು ಇಷ್ಟು ರೂಟೀನ್ ನಂದು ಮಾರ್ನಿಂಗ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.